ಚಿಂತಾಮಣಿ ನಗರದ ಅಂಜನಿ ಥಿಯೇಟರ್ ಬಳಿ ಕೃಷ್ಣಮೂರ್ತಿ ಎಂಬುವರು ದ್ವಿಚಕ್ರ ವಾಹನದಲ್ಲಿ ಸಾಗ್ತಿರುವಾಗ ಅಸ್ವಸ್ಥಗೊಂಡು ರಸ್ತೆ ಪಕ್ಕದಲ್ಲಿ ಗಾಡಿ ನಿಲ್ಲಿಸುವ ಸಂದರ್ಭದಲ್ಲಿ ತಲೆ ತಿರುಗಿ ಬಿದ್ದಿದ್ದಾರೆ. ಆಗ ಹಿಂಬದಿಯಲ್ಲಿದ್ದಂತ ಮತ್ತೊಂದು ಬೈಕ್ ಸವಾರರು ಸಹಾಯ ಮಾಡುವ ನೆಪದಲ್ಲಿ ಅವರ ಬಳಿ ಇದ್ದಂತ ಐಫೋನ್, ವಾಚ್ ಹಾಗೂ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಸ್ಥಳೀಯರು ನಿಗಾ ವಹಿಸಿ ಇವರ ವಾಹನ ಸಂಖ್ಯೆ ಬರೆದುಕೊಂಡಿದ್ದಾರೆ. ಇನ್ನು ಕೃಷ್ಣಮೂರ್ತಿಯವರು ಎಚ್ಚರಗೊಂಡ ನಂತರ ತಮ್ಮ ಮಗನಿಗೆ ನಡೆದ ಘಟನೆ ವಿವರಿಸಿದ್ದಾರೆ ಹಾಗೂ ತಕ್ಷಣವೇ ಚಿಂತಾಮಣಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಕಳ್ಳತನ ಮಾಡಿ ಪರಾರಿಯಾಗಿದ್ದಂತ ಯುವಕರು ಶಿಡ್ಡಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗೇಟ್ ಬಳಿ ಮೊಬೈಲ್ ಆನ್ ಮಾಡಿದ್ದಾರೆ. ಅದು ಐಫೋನ್ ಆಗಿರೋದ್ರಿಂದ ಟ್ರ್ಯಾಕ್ ಮಾಡಿ ಅವರನ್ನ ಹಿಂಬಾಲಿಸಿದಾಗ ಗುರುವಾರ ಸಂಜೆ 7 ಗಂಟೆ ಸಮಯದಲ್ಲಿ ಮುರಳಿ, ಬನ್ನಿ ಹಾಗೂ ವಿಶ್ವನಾಥ್ ಎಂಬ ಕದಿಮರು ಸಿಕ್ಕಿಬಿದ್ದಾರೆ. ಚಿಂತಾಮಣಿ ನಗರದ ವಿಜಯ್ ಹಾಗೂ ಸ್ನೇಹಿತರು ಕಳ್ಳರನ್ನ ಹಿಡಿತಾ ಇದ್ದಂತೆ ಸ್ಥಳಕ್ಕೆ ಜಮಾವಣೆಗೊಂಡ ಸ್ಥಳೀಯ ಸಾರ್ವಜನಿಕರು ನಮ್ಮ ಊರಿನ ಹೆಸರು ಹೇಳಿಕೊಂಡು ನೀವು ಕಳ್ಳತನ ಮಾಡಿರುವಂತದ್ದು ದೊಡ್ಡ ತಪ್ಪು ಅಂತ ಯುವಕರಿಗೆ ಗೂಸ ಕೊಟ್ರು. ತಂದೆಯವರು ಗಾಡಿಯಲ್ಲಿ ಹೋಗ್ತಾ ಇದ್ರು ಮನೆಗೆ, ಕೆಲಸದ ಹತ್ರದಿಂದ ಮನೆಗೆ ಗಾಡಿಯಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೇನೋ ತಲೆ ಸುತ್ತ ಆದಂಗ ಆಗಿದೆ. ರೋಡ್ ಅಲ್ಲಿ ಗಾಡಿ ಸೈಡ್ಗೆ ಹಾಕಿ ನಿಲ್ಸಿದ್ದಾರೆ. ನಿಲ್ಸಿದ್ರೆ ಇವ್ರು ಬಂದು ಸಹಾಯ ಮಾಡ್ದಂಗೆ ಕುಂಡ್ರಿಸಿ ಜೋಬಿಯಲ್ಲಿ ದುಡ್ಡು, ಫೋನು, ಆಪಲ್ ಐಫೋನ್ ಫೋನು, ಕೈಯಲ್ಲಿ ಇದ್ದಿದ್ದು ಒಂದು ರ್ಯಾಡೋ ವಾಚು ತಗೊಂಡು ಜಂಪ್ ಇಮಿಡಿಯೇಟ್. ಮತ್ತೆ ನಾವು ಅದು ಐಫೋನ್ ಆಗಿರೋದ್ರಿಂದ ಲೊಕೇಶನ್ ತೋರಿಸುತ್ತೆ ಇನ್ನೊಬ್ರು ಫೋನಲ್ಲಿ. ಆ ಫೋನ್ ನೋಡ್ಕೊಂಡು ನಾವ್ ಇಲ್ಲಿಗೆ ಬಂದಿದ್ದು. ನಾವು ಮೊದಲು ಅಲ್ಲಿ ಚಿಂತಾಮಣಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡಿ ಕೊಟ್ಟಿದೀವಿ. ಅವ್ರು ಇಟ್ಕೊಂಡು ಟ್ರೇಸಿಂಗ್ ಹಾಕಿದ್ದಾರೆ. ಪಾಪ ಅವರು ವೆಹಿಕಲ್ ನಂಬರ್ ಹಾಕಿ ಚೆಕ್ ಮಾಡಿದ್ದಾರೆ. ವೆಹಿಕಲ್ ನಂಬರ್ ಫೇಕು. ಅವರು ಟ್ರೇಸಿಂಗ್ ಹಾಕಿದ್ದಾರೆ. ಮತ್ತೆ ಇವರು ಫೋನ್ ಸ್ವಿಚ್ ಆನ್ ಮಾಡಿದ ತಕ್ಷಣ ನಮಗೆ ಸಿಗ್ನಲ್ ಬಂತು. ನಾವು ಬಂದಿದ್ದೀವಿ. ಅಂಜನಿ ಥಿಯೇಟರ್ ಮುಂದೆ ನಡೆದಿರೋದು. ಎಷ್ಟು ಜನ ಅಣ್ಣ? ಇಬ್ರು. ನಿಮ್ಮ ಹೆಸರು? ನನ್ನ ಹೆಸರು ವಿಜಯ್. ನಿಮ್ ತಂದೆ ಜನ? ಸ್ಥಳದಲ್ಲಿದ್ದಂತವರೇ ತಕ್ಷಣ ಹತ್ತಿರದ ಪೊಲೀಸ್ ಠಾಣೆಗೆ ದೂರನ್ನ ನೀಡಬೇಕು ಅಂತ 112ಕ್ಕೆ ಕರೆ ಮಾಡಿದ್ರು. ಸ್ಥಳಕ್ಕೆ 112 ಪೊಲೀಸರು ಬಂದ ತಕ್ಷಣ ಅವರನ್ನ ಎಳೆದುಕೊಂಡು ಹೋಗಿ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯಲ್ಲಿ ಒಪ್ಪಿಸಿದಾಗ ಈ ಪ್ರಕರಣ ಚಿಂತಾಮಣಿಯಲ್ಲಿ ದಾಖಲಾಗಿರೋದ್ರಿಂದ ನೀವು ಅವರನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದು ಅವರನ್ನ ಚಿಂತಾಮಣಿ ಠಾಣೆಗೆ ಕರೆದೊಯ್ಯಲಾಯಿತು. ಚಿಕ್ಕತೇಕಹಳ್ಳಿ, ಡಿ ಶಿವಕುಮಾರ್, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಬಳ್ಳಾಪುರ. ಒಂದು ಕೋಟಿ 65 ಲಕ್ಷಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು.